ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಅಮಿತ್ ಶಾ ಅಂಗಳಕ್ಕೆ ಈ ಕೇಸ್ ತಲುಪಿದೆ. ಕರ್ನಾಟಕದ ಸ್ವಾಮೀಜಿಗಳ ನಿಯೋಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿಯಾಗಿ ಸುಮಾರು 1 ತಾಸು ಚರ್ಚೆ ಮಾಡಿದ್ದಾರೆ. ಧರ್ಮಸ್ಥಳ ವಿರೋಧಿ ಷಡ್ಯಂತ್ರದ ಕೇಸ್ ಏನಿದೆ, ಈ ಕೇಸನ್ನ ಎನ್ಐಎ ತನಿಖೆಗೆ ವಹಿಸಬೇಕು ಅಂತ ಸ್ವಾಮೀಜಿಗಳ ನಿಯೋಗ ಒತ್ತಾಯಿಸಿದೆ. ಕರ್ನಾಟಕದ ಸ್ವಾಮೀಜಿಗಳ ನಿಯೋಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿ ಮಾಡಿದ್ರು. ಧರ್ಮಸ್ಥಳ ವಿರೋಧಿ ಷಡ್ಯಂತ್ರದ ಕೇಸು ಎನ್ಐಎಗೆ ವಹಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ವಚನಾನಂದ ಶ್ರೀಗಳ ನೇತೃತ್ವದಲ್ಲಿ 8 ಸ್ವಾಮೀಜಿಗಳು ಅಮಿತ್ ಶಾರನ್ನ ಭೇಟಿಯಾದರು. ಗೃಹ ಸಚಿವ ಅಮಿತ್ ಶಾ ಜೊತೆ ಸುಮಾರು 1 ತಾಸು ಸ್ವಾಮೀಜಿಗಳು ಚರ್ಚೆ ಮಾಡಿದ್ರು. ಅಮಿತ್ ಶಾ ಭೇಟಿ ವೇಳೆ ಪ್ರಹ್ಲಾದ್ ಜೋಶಿ, ಬಿಎಲ್ ಸಂತೋಷ್ ಕೂಡ ಉಪಸ್ಥಿತರಿದ್ದರು. ರಾಜಶೇಖರಾನಂದ ಶ್ರೀಗಳು, ಸಿದ್ದರಾಮೇಶ್ವರ ಶ್ರೀ, ಶಾಂತಮಲ್ಲಿಕಾರ್ಜುನ ಶ್ರೀಗಳು, ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀ, ಪುರುಷೋತ್ತಮಾನಂದ ಶ್ರೀಗಳು, ಆತ್ಮಾನಂದ ಶ್ರೀ ಎಲ್ಲರೂ ಭಾಗಿಯಾಗಿದ್ರು. ಸುಮಾರು 8 ಸ್ವಾಮೀಜಿಗಳ ನಿಯೋಗ ಅಮಿತ್ ಶಾರನ್ನ ಭೇಟಿಯಾಯಿತು. ಎನ್ಐಎ ತನಿಖೆಗೆ ವಹಿಸಬೇಕು ಅಂತ ಸ್ವಾಮೀಜಿಗಳ ನಿಯೋಗ ಒತ್ತಾಯಿಸಿದೆ. ಒಂದು ಮನವಿಯನ್ನ ಕೂಡ ಕೊಟ್ಟಿದೆ. ಅನೇಕ ವಿಷಯಗಳ ಬಗ್ಗೆ ಈ ಸಂದರ್ಭದಲ್ಲಿ ಗೃಹ ಸಚಿವರ ಜೊತೆ ಸ್ವಾಮೀಜಿಗಳು ಚರ್ಚೆ ಮಾಡಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಧರ್ಮಕ್ಷೇತ್ರಗಳ ಮೇಲೆ ಟಾರ್ಗೆಟ್ ಮಾಡೋದು, ಅಪಪ್ರಚಾರವನ್ನ ನಡೆಸೋದು, ಮಠಗಳ ಮೇಲೆ ಟಾರ್ಗೆಟ್ ಮಾಡೋದು, ಇಂಥ ಬೆಳವಣಿಗೆಗಳು ನಡೀತಾ ಇದೆ. ಇದನ್ನು ಕೂಡ ಗೃಹ ಸಚಿವರ ಗಮನಕ್ಕೆ ತಂದ್ರು ಸ್ವಾಮೀಜಿಗಳು. ಕರ್ನಾಟಕದ ಸ್ವಾಮೀಜಿಗಳ ನಿಯೋಗ ಅಮಿತ್ ಶಾರನ್ನ ಭೇಟಿಯಾಗಿ 1 ತಾಸು ಇದರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅಮಿತ್ ಶಾ ಭರವಸೆ ಕೂಡ ಕೊಟ್ಟಿದ್ದಾರೆ. ಕೇಂದ್ರ ಕ್ಯಾಬಿನೆಟ್ ಸಭೆಯಲ್ಲಿ ಈ ವಿಷಯಗಳನ್ನ ಚರ್ಚೆ ಮಾಡ್ತೀವಿ, ಅದಾದ ನಂತರ ಒಂದು ನಿರ್ಣಯಕ್ಕೆ ಬರ್ತೀವಿ ಅಂತ, ಜೊತೆಗೆ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ವಾಮೀಜಿಗಳಿಗೆ. ಧರ್ಮಸ್ಥಳ ಕೇಸಿನ ವಿಚಾರ ಕ್ಯಾಬಿನೆಟ್ನಲ್ಲಿ ಚರ್ಚಿಸೋ ಭರವಸೆಯನ್ನ ಅಮಿತ್ ಶಾ ಕೊಟ್ಟಿದ್ದಾರೆ ಸ್ವಾಮೀಜಿಗಳಿಗೆ. 1 ತಾಸು ಸ್ವಾಮೀಜಿಗಳು ಚರ್ಚೆ ನಡೆಸಿದರು. ಇತ್ತೀಚಿನ ವರ್ಷಗಳಲ್ಲಿ ಆದಂತಹ ಬೆಳವಣಿಗೆ, ದೇವಸ್ಥಾನ ಮಠಮಾನ್ಯಗಳ ವಿಷಯದಲ್ಲಿ, ಸ್ವಾಮೀಜಿಗಳ ವಿಷಯದಲ್ಲಿ, ಅವರನ್ನ ಟಾರ್ಗೆಟ್ ಮಾಡ್ತಾ ಇರೋ ವಿಷಯದಲ್ಲಿ ಆಗಿರುವಂತಹ ಘಟನೆಗಳ ಬಗ್ಗೆ ವಿವರಣೆಯನ್ನ ಕೊಟ್ಟರು ಕೇಂದ್ರ ಗೃಹ ಸಚಿವರಿಗೆ. ಭರವಸೆ ಕೊಟ್ಟಿದ್ದಾರೆ ಅಮಿತ್ ಶಾ, ಈ ವಿಷಯವನ್ನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಅಂತ. ಸ್ವಾಮೀಜಿಗಳ ನಿಯೋಗಕ್ಕೆ ಗೃಹ ಸಚಿವರು ಕೊಟ್ಟಂತ ಭರವಸೆ, ನಾವು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ಅಂತ ಅಮಿತ್ ಶಾ ಹೇಳಿದ್ದಾರೆ. ಕ್ಯಾಬಿನೆಟ್ ಸಭೆ ನಂತರ ಮುಂದಿನ ನಿರ್ಣಯವನ್ನ ತಗೋತೀವಿ ಅಂತ ಶ್ರೀಗಳಿಗೆ ಭರವಸೆ ಕೊಟ್ಟಿದ್ದಾರೆ ಅಮಿತ್ ಶಾ. ಧರ್ಮಕ್ಷೇತ್ರಗಳ ಅಪಪ್ರಚಾರದ ವಿರುದ್ಧ ಕಠಿಣ ಕಾನೂನು ತರೋ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಅಮಿತ್ ಶಾ. ಕರ್ನಾಟಕದ ಸ್ವಾಮೀಜಿಗಳ ನಿಯೋಗಕ್ಕೆ ಗೃಹ ಸಚಿವ ಅಮಿತ್ ಶಾ ಕೊಟ್ಟಂತ ಭರವಸೆ ಇದು. ಸ್ವಾಮೀಜಿಗಳ ಮಾತನ್ನ ಕೇಳಿಸಿಕೊಂಡಿದ್ದಾರೆ ಅಮಿತ್ ಶಾ, ಅವರಿಗೆ ಭರವಸೆ ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಧರ್ಮಸ್ಥಳದ ವಿಚಾರದಲ್ಲಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆ, ಎನ್ಐಎ ತನಿಖೆಗೆ ವಹಿಸಬೇಕು. ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿರುವಂತಹ ಷಡ್ಯಂತ್ರ ಆಗಿರೋದ್ರಿಂದ ಸತ್ಯಾಸತ್ಯತೆ ಏನು ಹೊರಗಡೆ ಬರಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಇನ್ನಿತರ ಧರ್ಮಕ್ಷೇತ್ರಗಳ ಮೇಲಿನ ಟಾರ್ಗೆಟ್, ಮಠಮಾನ್ಯಗಳ ಮೇಲಿನ ಟಾರ್ಗೆಟ್ ಅನ್ನು ಕೂಡ ವಿವರಿಸಿದ್ದಾರೆ ಸ್ವಾಮೀಜಿಗಳು. ಧರ್ಮಸ್ಥಳ ವಿರೋಧಿ ಷಡ್ಯಂತ್ರವನ್ನ ವಿರೋಧಿಸಿ ಸಾಧು ಸಂತರಿಂದ ಯಾತ್ರೆ ಸೆಪ್ಟೆಂಬರ್ 10ಕ್ಕೆ. ಧರ್ಮಸ್ಥಳ ಚಲೋ ಘೋಷಣೆಯಾಗಿದೆ ಸಾಧು ಸಂತರಿಂದ. ಹುಬ್ಬಳ್ಳಿಯಲ್ಲಿ ಜೈನ ಮುನಿ ಗುಣಧರಾನಂದ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸನಾತನ ಹಿಂದೂ ಸಂಸ್ಕೃತಿಯ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ. ದೇಶದಲ್ಲೇ ಇಂತಹ ಷಡ್ಯಂತ್ರ ಆಗಿಲ್ಲ. ಭಕ್ತರ ಭಾವನೆಗಳನ್ನ ಸುಡೋ ಪ್ರಯತ್ನ ಆಯಿತು. ಧರ್ಮಸ್ಥಳದಲ್ಲಿ ಸಾಧು ಸಂತರಿಂದ ಮಹಾ ಆರತಿ ಅಭಿಷೇಕವನ್ನ ಮಾಡಿದೆ. ಭಾರತೀಯ ಮಠ ಮಂದಿರದ ಮೇಲೆ ನಾಸ್ತಿಕರ ದಾಳಿ ನಡೀತಾ ಇದೆ. ಧಾರ್ಮಿಕ ಕೇಂದ್ರಗಳ ವಿರುದ್ಧ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ನಡೀತಾ ಇದೆ, ಅಪಪ್ರಚಾರವಾಗ್ತಾ ಇದೆ. ಹೊಸ ಕಾನೂನು ಜಾರಿಗೆ ಒತ್ತಾಯ ಮಾಡ್ತೀವಿ ಅಂತ ಗುಣಧರಾನಂದಿ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ರಾಜಕಾರಣಿಗಳು ಧರ್ಮಸ್ಥಳ ಚಲೋ ಮಾಡಿದ್ರು, ಈಗ ಸ್ವಾಮೀಜಿಗಳು ಧರ್ಮಸ್ಥಳ ಚಲೋ ಮಾಡಲಿದ್ದಾರೆ. ಸಾಧು ಸಂತರು ಸೇರಿ ಧರ್ಮಸ್ಥಳ ಚಲೋ ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ
ಸ್ವತಃ ಜೈನ ಮುನಿಗಳಾದ ಆಚಾರ್ಯ ಗುಣಧರ ನಂದಿ ಶ್ರೀಗಳು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳೇ ನಮಸ್ತೆ. ಆಶೀರ್ವಾದ ಮೇಡಮ್. ಶ್ವೇತಾ ಮೇಡಮ್. ಎಸ್ ಶ್ರೀಗಳೇ, ಈಗ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಎಲ್ಲಾ ಸಾಧು ಸಂತರು ಸೇರಿ. ಸೊ ಯಾವಾಗ ಸೆಪ್ಟೆಂಬರ್ 10ನೇ ತಾರೀಕು ಏನೆಲ್ಲ ಇರುತ್ತೆ ಶ್ರೀಗಳೇ ಕಾರ್ಯಕ್ರಮ? ನಮ್ಮ ಅದು ಆಂದೋಲನ ಹೋಗ್ತಾ ಇಲ್ಲ. ನಾವು ಧರ್ಮಸ್ಥಳಗೆ ಒಂದು ಇದೇನು ವಿಘ್ನ ಕಷ್ಟ ಸಂಕಷ್ಟ ಷಡ್ಯಂತ್ರ ಏನಾಗಿದೆಯಲ್ಲ ಅದನ್ನ ಪರಿಹಾರ ಆಗಬೇಕಾ, ಒಳ್ಳೆ ರಾಜ್ಯದಲ್ಲಿ ಶಾಂತಿ ಆಗಬೇಕಾ, ಆರೋಗ್ಯ ಯಶ ಸಮೃದ್ಧಿ ಆಗಬೇಕಾ, ಕರ್ನಾಟಕ ಅಭಿವೃದ್ಧಿ ಆಗಬೇಕಾ, ಮಂಜುನಾಥ ದೇವಸ್ಥಾನದಲ್ಲಿ ಮಹಾ ಅರ್ಚನೆ ಮಹಾಪೂಜನೆ ಮಾಡೋ ಸಲುವಾಗಿ ಹೊಂಟಿದ್ದೇವೆ. ಹಾಗೂ ವೀರೇಂದ್ರ ಹೆಗಡೆಯವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡೋಕೆ ನಾವೆಲ್ಲ ಸಾಧುಗಳು ಅನೇಕ ಸಾಧುಗಳು ಅಲ್ಲಿ ಹೋಗಿ ಒಂದು ಇದ್ದಂಥ ಶಾಂತಿ ಸಂಕಟ ವಿಮೋಚನ ಆರಾಧನಾ ಮಾಡುವಂಥ ಒಂದು ಆಯೋಜನೆ ಇದೆ. ಧರ್ಮಸ್ಥಳದಲ್ಲಿ ಏನೇನು ಕಾರ್ಯಕ್ರಮ ಇದೆ ಅಂದ್ರೆ ಅಲ್ಲಿ ಮಹಾ ಆರತಿ ಅಭಿಷೇಕ ಇವೆಲ್ಲ ಪ್ಲಾನ್ ಆಗಿದೆ ಅಂತ? ಹೌದು, ಮುಂಜಾನೆ ಇಲ್ಲಿಂದ 9ನೇ ತಾರೀಕು ನೈಟ್ ಹೊಂಡುತ್ತವೆ. ಹೋಗಿ ಮುಂಜಾನೆ ಎದ್ದ ಕೂಡಲೇ ಮಹಾ ರುದ್ರಾಭಿಷೇಕ ಜನಾಭಿಷೇಕ ಹಾಗೂ ಆರತಿ ಅನೇಕ ಒಂದು ಮಂತ್ರ ಪಠನ ಜಾಪ್ಯ ಆದ ರೀತಿಯಲ್ಲಿ ಅನೇಕ ಸಾಧು ಸಂತರದಿಂದ ಒಂದು ಶಾಂತಿ ಪ್ರಾರ್ಥನೆ ಮಾಡುತ್ತೇವೆ. ಆಮೇಲೆ ವೀರೇಂದ್ರ ಹೆಗಡೆಯವರಿಗೆ ಭೇಟಿಯಾಗಿ ಅವರಿಗೆ ಆಶೀರ್ವಾದ, ಅವರಿಗೆ ಧರ್ಮಾಭಿವೃದ್ಧಿ, ಸರ್ವಧರ್ಮ ಸರ್ವ ಜಾತಿ ಸರ್ವ ಮಾನವೀಯ ಕುಲಕ್ಕೆ ಒಳ್ಳೆಯ ರೀತಿಯಲ್ಲಿ ತಾವ ನಡ್ಕೊಂಡು ಬೈಂದಿರ್ಯ ಅದೇ ರೀತಿಯಲ್ಲಿ ಮುಂದುವರಿಸಬೇಕು. ನಾವಿದ್ದಂಥ ಅವರಿಗೆ ಒಂದು ಆಶೀರ್ವಾದ ಕೊಟ್ಟ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಇದು ಎಲ್ಲಿಂದ ಎಲ್ಲಿಗೆ ಯಾತ್ರೆ ನಡೆಯುತ್ತೆ ಈಗ ಧರ್ಮಸ್ಥಳಕ್ಕೆ? ಬಟ್ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪ್ರತಿಯೊಂದು ತಾಲೂಕ ಪ್ರತಿಯೊಂದು ರಾಜ್ಯದಿಂದ 2-3 ಸ್ವಾಮಿಗಳಲ್ಲಿ ಬರ್ತಾ ಇದ್ದಾರೆ. ಅಂದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಅಂತಿದ್ದೀರಾ? ಪ್ರತಿಯೊಂದು ರಾಜ್ಯ ಜಿಲ್ಲೆಯಿಂದ ಬರ್ತಾ ಇದೆ. ಪ್ರತಿಯೊಂದು ರಾಜ್ಯದ ಜಿಲ್ಲೆಯಿಂದ ಬರ್ತಾ ಇದೆ. ಕರ್ನಾಟಕ ತುಂಬಾ ಜಿಲ್ಲೆಯಿಂದ ಪ್ರತಿಯೊಂದು ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಹಾವೇರಿ ಜಿಲ್ಲೆ, ಹುಬ್ಬಳ್ಳಿ ಜಿಲ್ಲೆ ಹಾಗೂ ಪ್ರತಿಯೊಂದು ಜಿಲ್ಲೆಯಿಂದ ಸ್ವಾಮಿಗಳಲ್ಲಿ ಕೂಡ್ತಾ ಇದಾವೆ. ಅಂದ್ರೆ ಎಲ್ಲರೂ ಬಂದು ಧರ್ಮಸ್ಥಳದಲ್ಲಿ ಸೆಪ್ಟೆಂಬರ್ 10ಕ್ಕೆ ಸೇರೋದು. ಎಲ್ಲ ಪಾದಯಾತ್ರೆ ಮೂಲಕ ಬರ್ತಾ ಇದ್ದಾರಾ, ಹೇಗೆ ಯಾವ ರೀತಿ ಇರುತ್ತೆ ಯಾತ್ರೆ? ಹೌದು, ಇಲ್ಲ ವಾಹನ ಮೂಲಕ ಬರ್ತಾ ಇದ್ದಾರೆ. ಎಲ್ಲ ಸ್ವಾಮಿಗಳು ವಾಹನ ಮೂಲಕ ಬರ್ತಾ ಇದಾವೆ. 9ನೇ ತಾರೀಕಲ್ಲಿ ಬಿಡ್ತಾರ, ಮತ್ತು 10ನೇ ತಾರೀಕಲ್ಲಿ ಮುಟ್ತಾ ಇದಾವೆ. ಓಕೆ, ಅಂದ್ರೆ ಈಗ ಇದ್ರ ಬಗ್ಗೆ ಎಲ್ಲ ಸ್ವಾಮೀಜಿಗಳ ಜೊತೆ ಚರ್ಚೆ, ಪ್ರಥಮವಾಗಿ ಪ್ರಾರ್ಥನೆ ಚರ್ಚೆ, ಒಂದು ಸುತ್ತ ಚರ್ಚೆ ಆಗಿದೆ. ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಸಾಕಷ್ಟು ಸ್ವಾಮಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ಅಲ್ಲಿದ್ದಂಥ 100 ಸ್ವಾಮಿಗಳು ಸೇರುವಂಥ ಒಂದು ಪ್ಲಾನಿಂಗ್ ಆಗಿದೆ. ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಎಲ್ಲರೂ ಬರ್ತಾ ಅಂತೇಳಿ ಎಲ್ಲರೂ ಹೂ ಆಗಿದ್ದಾರೆ. ಆ ಒಂದು ಸುನಿಯೋಜಿತ ಕಾರ್ಯಕ್ರಮ ಮಾಡುವಂಥ ಒಂದು ಆಯೋಜನೆ ಇದೆ. ಓಕೆ, ಈಗ ಇಲ್ಲಿ ತನಕ ಆಗಿರೋ ಪ್ಲಾನ್ ಪ್ರಕಾರ ಸೆಪ್ಟೆಂಬರ್ 10ಕ್ಕೆ ಸುಮಾರು ಎಷ್ಟು ಜನ ಸ್ವಾಮೀಜಿಗಳು ಸೇರ್ತಾರೆ ಧರ್ಮಸ್ಥಳದಲ್ಲಿ? ಏನಾವರೆಗೆ ಒಂದು 50 ಸ್ವಾಮಿಗಳ ಒಪ್ಪಿಗೆ ಕೊಟ್ಟಿದ್ದಾರೆ. ನಮ್ಮದು 111 ಒಂದು ಟಾರ್ಗೆಟ್ ಇದೆ. ಸೊ ಪ್ರಮುಖವಾಗಿ ಯಾವೆಲ್ಲ ಮಠಗಳ ಸ್ವಾಮೀಜಿಗಳು ಬರ್ತಾರೆ? ಈಗ ಸಿದ್ಧಾರೂಢ ಮಠ, ಸಾವಿರ ಮಠ ಇದೆ ಹುಬ್ಬಳ್ಳಿಯಲ್ಲಿ. ಈಗ ನನಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ನಮಗೂ ವಚನಾನಂದ ಸ್ವಾಮೀಜಿಯವರು, ಪೇಜಾವರ ಮಠ ಸ್ವಾಮೀಜಿಯವರು ಒಪ್ಪಿಗೆ ಕೊಟ್ಟಿದ್ದಾರೆ. ಆಮೇಲೆ ದಿಂಗಾಲೇಶ್ವರ ಸ್ವಾಮೀಜಿಯವರು ಒಪ್ಪಿಗೆ ಕೊಟ್ಟಿದ್ದಾರೆ. ವಚನಾನಂದ ಸ್ವಾಮೀಜಿಯವರು ಒಪ್ಪಿಗೆ ಕೊಟ್ಟಿದ್ದಾರೆ. ಹಂಗ ಅದೇ ರೀತಿಯಲ್ಲಿ ವಜ್ರದೇವ ಸ್ವಾಮೀಜಿಯವರು ಒಪ್ಪಿಗೆ ಕೊಟ್ಟಿದ್ದಾರೆ. ಅನೇಕ ಸ್ವಾಮೀಜಿಯವರ ಆ ಕಡೆ ಬೆಳಗಾವಿ ತಾಲೂಕ, ಹುಬ್ಬಳ್ಳಿ ತಾಲೂಕ 3000 ಮಠದ ಸ್ವಾಮೀಜಿಯವರದಿಂದ ನಮ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಸೆಪ್ಟೆಂಬರ್ 10ಕ್ಕೆ ಧರ್ಮಸ್ಥಳದಲ್ಲಿ ಕಾರ್ಯಕ್ರಮ ಇರುತ್ತೆ. ಇನ್ನ ಬಾಕಿ ಸ್ವಾಮಿಗಳು ಎಲ್ಲರೂ ಸಂದರ್ಶನ ಮಾಡ್ತಾ ಇದಾವ. ಹೇಳಿ ಶ್ರೀಗಳೇ. ಎಲ್ಲ ಸ್ವಾಮೀಜಿಗಳು ಸೇರಿ ಇದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾವೆ. ಓಕೆ, ಸೊ ಈಗ ಎಲ್ಲಾ ಸ್ವಾಮೀಜಿಗಳು ಸೇರಿ ಧರ್ಮಸ್ಥಳ ಚಲೋ ಏನು ಹಮ್ಮಿಕೊಂಡಿದ್ದೀರಿ, ಈ ಮೂಲಕ ಏನೊಂದು ಸಂದೇಶವನ್ನ ಕೊಡಬೇಕು ಅಂತ ಇದ್ದೀರಿ? ರಾಜ್ಯದಲ್ಲಿ ಶಾಂತಿ ಆಗಬೇಕ, ಧಾರ್ಮಿಕ ಕ್ರಾಂತಿ ಆಗಬೇಕ, ಧರ್ಮದಲ್ಲಿ ಧಾರ್ಮಿಕ ಅಪ್ರಚಾರವನ್ನು ನಿಲ್ಲಬೇಕ. ಏನ ಶ್ರಾವಣ ಮಾಸದಲ್ಲಿ ಧರ್ಮದ ಅಪ್ರಚಾರದಿಂದ ಭಕ್ತಗಳ ಏನು ಮಾನಸಿಕ ನೋವು ಗಂಟಿದಾರ ಅವ್ರ ಧೈರ್ಯ ತುಂಬಬೇಕ, ಅವರಿಗೆ ಮನಸ್ಸು ಸ್ವಸ್ಥ ಆಗಬೇಕ. ಮತ್ತು ಇದ್ದಂಥ ಅಲ್ಲಿ ಧರ್ಮಸ್ಥಳದ ಜನ
ಧರ್ಮಸ್ಥಳದ ಅನೇಕ ಸೇವಕರ ಆಟೋ ಚಾಲಕರ ಆಗಲಿ ಒಂದು ಸಾದಾ ಕಾಸ ಹುಡುಗರಾಗಲಿ ಎಲ್ಲರೂ ಏನು ಭಯ ಪಡ್ಕೊಂಡಿದಾರ ಅವ್ರಿಗೆಲ್ಲರಿಗೆ ಆಶೀರ್ವಾದ ನೀಡಿ ಅಭಯ ದಾನ ಕೊಡುವಂಥ ಒಂದು ದರ್ಶನ ಮಾಡಿ ಅವ್ರಿಗೆಲ್ಲರೂ ಒಳ್ಳೆ ಆಗಲಿ ಅಂತ ಒಂದು ಭಾವನಾ ವ್ಯಕ್ತಪಡಿಸ್ತಾ ಇದ್ದಾವೆ. ಓಕೆ, ಧನ್ಯವಾದಗಳು ಶ್ರೀಗಳೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.